ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಶಿಕ್ಷಕರ ಸಂಘದ ಚುನಾವಣೆ, ಅಶೋಕ್ ಕುಮಾರ್ ಬಣ ಮೇಲ್ಗೈ. ಅತ್ಯಧಿಕ ಮತ ಗಳಿಸಿದ ಕೆ ರವಣಪ್ಪ. ಮೂರೂ ತಂಡಗಳ ನಾಯಕರು ಜಯಶಾಲಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚಿಂತಾಮಣಿ ಶಾಖೆಗೆ ಮೇ 1ರಂದು ನಡೆದ ಚುನಾವಣೆಯಲ್ಲಿ ಅಶೋಕ್ ಕುಮಾರ್ ಅವರ ಬಣವು 7 ಸ್ಥಾನಗಳನ್ನು ಗಳಿಸುವುದರ ಮೂಲಕ ಮೇಲ್ಗೈ ಸಾಧಿಸಿದೆ. ಮತ್ತೊಂದು ತಂಡದ ನಾಯಕರಾದ ಕೆ ರವಣಪ್ಪನವರು ಅತ್ಯಧಿಕ ಮತ ಗಳಿಸಿ ಜಯಶಾಲಿಯಾಗಿದ್ದಾರೆ. ಅವರ ತಂಡದ ಒಟ್ಟು 4 ಮಂದಿ ಆಯ್ಕೆಯಾಗಿದ್ದಾರೆ. KN ವಸಂತ ರೆಡ್ಡಿರವರ ತಂಡದಲ್ಲಿ 2 ಮಾತ್ರ ಗೆಲುವು ಸಾಧಿಸಿದ್ದಾರೆ. ಉಳಿದಂತೆ ಪಕ್ಷೇತರ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ದ 3 ಮಂದಿಯೂ ಪರಾಭವಗೊಂಡಿದ್ದಾರೆ. ಸಂಘದ 13 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ 33 ಮಂದಿ ಸ್ಪರ್ಧಿಸಿದ್ದರು. ಅವರಲ್ಲಿ ಅಶೋಕ್ ಕುಮಾರ್, ಮಸ್ತಾನ್ ವಲಿ, ವಿ ರಮೇಶ್, ಕೆ ಶಿವರಾಜ, KC ಚಂದ್ರಮ್ಮ, NK ಮಂಜುಳಾ ಕುಮಾರಿ, M ನಾಗರತ್ನಮ್ಮ, ಕೆ ರವಣಪ್ಪ, N ದಾಮೋದರ ರೆಡ್ಡಿ, MV ಜಯದೇವ, N ಮಂಜುಳಾ ದೇವಿ, KN ವಸಂತ ರೆಡ್ಡಿ, ಸಿ ಮಂಜುನಾಥ್ ರವರುಗಳು ವಿಜೇತರಾಗಿದ್ದಾರೆ. ಒಟ್ಟು 671 ಮತದಾರರಿದ್ದು 642 ಚಲಾವಣೆಗೊಂಡಿದ್ದವು. 31 ಮತಗಳು ತಿರಸ್ಕೃತಗೊಂಡಿವೆ. ಚುನಾವಣೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮೇ 2ರಂದು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ M ತನುಜಾರವರು ತಮ್ಮ ಕಚೇರಿಯಲ್ಲಿ ಚುನಾವಣಾ ಪ್ರಮಾಣ ಪತ್ರ ವಿತರಿಸಿದರು. ಈ ಸಂದರ್ಭದಲ್ಲಿ BRC ಸಮನ್ವಯ ಅಧಿಕಾರಿಗಳಾದ ಗಿರಿಜಮ್ಮನವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕ ಚಿಂತಾಮಣಿಯ ಒಂದು ಚುನಾವಣೆಯನ್ನು 2026ರಿಂದ 31ರ ಅವಧಿಗೆ ನಿನ್ನೆ ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಚಿಂತಾಮಣಿ ತಾಲೂಕಿಂದ ಸಾಮಾನ್ಯ 9 ಮತ್ತು ಮಹಿಳಾ ಮೀಸಲಾತಿ 4 ಅಭ್ಯರ್ಥಿಗಳು, ಒಟ್ಟು 13 ಅಭ್ಯರ್ಥಿಗಳು ಇಲ್ಲಿ ಸ್ಪರ್ಧೆ ಆಗಬೇಕಾಗಿತ್ತು. ಆ ಒಂದು ವಿಚಾರವಾಗಿ ನಾವು ಸಮಾನ ಮನಸ್ಕರ ಕ್ರಿಯಾಶೀಲ ತಂಡವನ್ನು ರಚನೆ ಮಾಡಿಕೊಂಡು ನಮ್ಮ ತಂಡದಲ್ಲಿ 9 ಸಾಮಾನ್ಯ ಅಭ್ಯರ್ಥಿಗಳು ಮತ್ತು 4 ಮಹಿಳಾ ಅಭ್ಯರ್ಥಿಗಳು ಸಹ ಕಣದಲ್ಲಿದ್ದು, ನಮ್ಮ ಒಂದು ತಾಲೂಕಿನ ಶಿಕ್ಷಕರಲ್ಲಿ ನಾವು ಈ 5 ವರ್ಷಗಳ ಕಾಲ ಮಾಡಿರ್ತಕ್ಕಂಥ ಸೇವೆ ಇರ್ಬೋದು. ಸುಮಾರು ಇಲ್ಲಿ ನಾವು ಸುಮಾರು 3-4 ಅವಧಿಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ನಾವು ಕೆಲಸ ನಿರ್ವಹಿಸಿರ್ತಕ್ಕಂಥ ಇಂದಿನ ಅನುಭವಗಳು, ಕೆಲಸ ಕಾರ್ಯಗಳ ಬಗ್ಗೆ ನಾವು ಮತಯಾಚನೆ ಮಾಡಿದ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಶಿಕ್ಷಕರು ನಮಗೆ ಬಹುಮತವನ್ನು ನೀಡಿ ನಮ್ಮನ್ನು ವಿಜೇತರನ್ನಾಗಿ ಮಾಡಿದ್ದಾರೆ. ಅವರಿಗೆ ಚಿಂತಾಮಣಿ ತಾಲೂಕಿನ ಸಮಸ್ತ ಶಿಕ್ಷಕರಿಗೆ ಸಮಾನ ಮನಸ್ಕರ ಕ್ರಿಯಾಶೀಲ ತಂಡದ ವತಿಯಿಂದ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಮತ್ತು ಜಿಲ್ಲೆ ಹಾಗೂ ತಾಲೂಕಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದ್ದು, ಶಿಕ್ಷಕರ ಅನೇಕ ಬೇಡಿಕೆಗಳು, ಇಲಾಖೆಯ ಕಾರ್ಯಕ್ರಮಗಳು, ಆರ್ಥಿಕ ಸೌಲಭ್ಯಗಳು ಮತ್ತು ಜನಸಾಮಾನ್ಯರೊಂದಿಗೆ ಹಳ್ಳಿಗಾಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಶಿಕ್ಷಕರ ಕಂಕಣಬದ್ಧರಾಗಿ ಇವತ್ತು ಕೆಲಸ ನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ತೊಂದರೆಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆಯಲ್ಲಿ ಅವರ ಬೇಡಿಕೆಗಳಿಗೆ ನಾವು ಸ್ಪಂದಿಸಿ ಈಗಾಗಲೇ ಕೆಲಸ ಮಾಡಿದ್ದೀವಿ. ನಮಗೆ ಇವತ್ತು ಒಂದು ಜವಾಬ್ದಾರಿ ಇದೆ. ಯಾಕಂದರೆ ಇವತ್ತು ತಾಲೂಕಲ್ಲಿ ಮತ್ತು ಜಿಲ್ಲೆ ಮತ್ತು ರಾಜ್ಯದಲ್ಲಿ ಅನೇಕ ಶಿಕ್ಷಕರ ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ನಾವು ಹೊಸ ತಂಡ ನಾವು ಆಯ್ಕೆಯಾಗಿದ್ದೀವಿ. ಜೊತೆಗೆ ನಮ್ಮೊಟ್ಟಿಗಿನ ಉಳಿದ ಅಭ್ಯರ್ಥಿಗಳು ಸಹ ಆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕಂದರೆ ಚುನಾವಣೆ ಅಂದ ಮೇಲೆ ಗುಂಪುಗಳಾಗೋದು ಸಹಜ. ಚುನಾವಣೆ ನಂತರ ನಾವೆಲ್ಲ ಒಗ್ಗಟ್ಟಾಗಿ ಚಿಂತಾಮಣಿ ತಾಲೂಕಲ್ಲಿ ಏನು 13 ಜನ ಗೆದ್ದಿದ್ದೀವಿ, ನಾವು ಒಟ್ಟಿಗೆ ಚಿಂತಾಮಣಿ ತಾಲೂಕಿನ ಸಮಸ್ತ ಶಿಕ್ಷಕರ
ಸಮಸ್ಯೆಗಳನ್ನು ನಾವು ಸ್ಪಂದಿಸಿ ಇಲಾಖೆ ಕಾರ್ಯಕ್ರಮಗಳು, ಶೈಕ್ಷಣಿಕ ಅಭಿವೃದ್ಧಿ, ಶಾಲೆಗಳ ಒಂದು ಶೈಕ್ಷಣಿಕ ಗುಣಮಟ್ಟ ಇವೆಲ್ಲವನ್ನು ಸಹ ಕ್ರೋಢೀಕರಣ ಮಾಡಿ ತಾಲೂಕಿಗೆ ಒಳ್ಳೆಯ ಒಂದು ಹೆಸರು ತರ್ತಕ್ಕಂಥ ಶಿಕ್ಷಕರ ಒಂದು ಸೇವೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಚಿಂತಾಮಣಿ ತಾಲೂಕಲ್ಲಿ ಆಗ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವೆಲ್ಲ ಸಹ ಕಂಕಣಬದ್ಧರಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಶಿಕ್ಷಕರಿಗೆ ನಮ್ಮ ಸಮಾನ ಮನಸ್ಕರ ಕ್ರಿಯಾಶೀಲ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ.